ಭಕ್ತಿ ಭಂಡಾರಿ ಬಸವಣ್ಣನವರ 893ನೇ ಜಯಂತ್ಯೋತ್ಸವದ ಅಂಗವಾಗಿ ಜಗಜ್ಯೋತಿ ಬಸವೇಶ್ವರ ತತ್ವ ಆದರ್ಶಗಳನ್ನು ಜನಮಾನಸ ತಲುಪಿಸುವ ನಿಟ್ಟಿನಲ್ಲಿ ಕುಷ್ಟಗಿಯ ಬಸವ ಭವನದಲ್ಲಿ ವಿಶೇಷ ಆಧ್ಯಾತ್ಮಿಕ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಏಪ್ರಿಲ್ 9ರಿಂದ 19ರವರೆಗೆ ಸತತ 11 ದಿನಗಳ ಕಾಲ ಬಸವ ಭವನದಲ್ಲಿ ಶೂನ್ಯ ಸಂಪಾದನೆ ಪ್ರವಚನ ಕಾರ್ಯಕ್ರಮ ನಡೆಯುತ್ತಿದೆ. ಶರಣರ ಅನುಭವದ ಸಾರವನ್ನು ಒಳಗೊಂಡಿರುವ ಶೂನ್ಯ ಸಂಪಾದನೆಯ ಗೂಢ ಅರ್ಥಗಳನ್ನು ಈ ಪ್ರವಚನದ ಮೂಲಕ ಭಕ್ತರಿಗೆ ಉಣಬಡಿಸಲಾಗುತ್ತಿದೆ. ಕೇವಲ ಪ್ರವಚನವಷ್ಟೇ ಅಲ್ಲದೆ ಮುಂದಿನ ಪೀಳಿಗೆಗೆ ವಚನ ಸಾಹಿತ್ಯದ ಪರಿಚಯ ಮಾಡಿಕೊಡುವ ಉದ್ದೇಶದಿಂದ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ವಿದ್ಯಾರ್ಥಿಗಳಿಗಾಗಿ ವಚನ ಬರವಣಿಗೆ ಸ್ಪರ್ಧೆಯನ್ನು ಸಹ ಆಯೋಜಿಸಲಾಗಿತ್ತು. 106 ವಿದ್ಯಾರ್ಥಿಗಳು ಅತ್ಯಂತ ಉತ್ಸಾಹದಿಂದ ಭಾಗವಹಿಸಿ ಬಸವಣ್ಣನವರ ಹಾಗೂ ಶರಣರ ವಚನಗಳನ್ನು ತಮ್ಮ ಸುಂದರ ಕೈ ಬರಹಗಳಲ್ಲಿ ಮೂಡಿಸುವ ಮೂಲಕ ಗಮನ ಸೆಳೆದರು. ಸ್ಥಳೀಯ ಮುಖಂಡರು ಮತ್ತು ಬಸವ ಸಮಿತಿಯ ಪದಾಧಿಕಾರಿಗಳ ನೇತೃತ್ವದಲ್ಲಿ ನಡೆಯುತ್ತಿರುವ ಈ ಕಾರ್ಯಕ್ರಮವು ಕುಷ್ಟಗಿ ತಾಲೂಕಾದ್ಯಂತ ಧಾರ್ಮಿಕ ಜಾಗೃತಿಯನ್ನು ಮೂಡಿಸುತ್ತಿದೆ. ಏಪ್ರಿಲ್ 19ರವರೆಗೆ ನಡೆಯಲಿರುವ ಈ ಜ್ಞಾನ ದಾಸೋಹದಲ್ಲಿ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳಬೇಕೆಂದು ಆಯೋಜಕರು ರಣಗಲ್ ಸುದ್ದಿವಾಹಿನಿ ಮುಖಾಂತರ ವಿನಂತಿಸಿದ್ದಾರೆ. ಬಸವಲಿಂಗಾಯ ನಮಃ. 893ನೇ ಬಸವ ಜಯಂತ್ಯೋತ್ಸವದ ನಿಮಿತ್ತವಾಗಿ ಬಸವ ಸಮಿತಿ ಹಾಗೂ ಜಾಗತಿಕ ಲಿಂಗಾಯತ ಮಹಾಸಭಾದ ಸಹಯೋಗದಲ್ಲಿ ವಚನ ಕಂಠಪಾಠ ಬರವಣಿಗೆ ಸ್ಪರ್ಧೆಯನ್ನು ನಾವು ಪ್ರತ್ಯೇಕವಾಗಿ ಅಂತ ಹೇಳಿದರೆ ಪ್ರಾಥಮಿಕ ವಿಭಾಗಕ್ಕೆ ಮತ್ತು ಪ್ರೌಢ ವಿಭಾಗಕ್ಕೆ ಈ ವಚನ ಬರವಣಿಗೆ ಕಂಠಪಾಠ ಸ್ಪರ್ಧೆಯನ್ನು ಇಟ್ಟಿದ್ದೇವೆ. ಇದರಲ್ಲಿ ಪ್ರಥಮ ಬಹುಮಾನ ಬಂದಂತಹ ಮಕ್ಕಳಿಗೆ ಎರಡೂ ವಿಭಾಗ ಕೂಡ 5,001 ರೂಪಾಯಿ, ದ್ವಿತೀಯ ವಿಭಾಗಕ್ಕೆ 3,001 ರೂಪಾಯಿ, ತೃತೀಯ ವಿಭಾಗಕ್ಕೆ 1,501 ರೂಪಾಯಿಗಳನ್ನು ಪ್ರಾಯೋಜಕರು ಕೊಡ್ತಾ ಇದ್ದಾರೆ. ಈ ವಚನ ಸಾಹಿತ್ಯ ಮಕ್ಕಳಿಗೆ ಏಕೆ ಬೇಕು ಅನ್ನೋದ್ರ ಕುರಿತಾಗಿ ಹೇಳಬೇಕು ಅಂತ ಹೇಳಿದ್ರೆ, 12ನೇ ಶತಮಾನ ಬಸವಾದಿ ಶರಣರ ಅಚ್ಚರಿ ಅಂತಾನೆ ಹೇಳ್ಬೋದು. ಜಗತ್ತು ತಲ್ಲಣಗೊಂಡಂತಹ ಸಂದರ್ಭದಲ್ಲಿ, ಜಗತ್ತು ಕ್ಷೋಭೆಗೊಂಡಂತಹ ಸಂದರ್ಭದಲ್ಲಿ, ಅನೇಕ ತಾರತಮ್ಯಗಳ ನಡುವೆ ಸಮಾಜ ಅತ್ಯಂತ ಹೀನಾಯ ಸ್ಥಿತಿಯಲ್ಲಿರುವಂತಹ ಸಂದರ್ಭದಲ್ಲಿ ಶರಣರು ಉದಯಿಸ್ತಾರೆ. ಜಗತ್ತಿನ ಅನೇಕ ಸಂತರು ಶರಣರು ವಿಚಾರಧಾರೆಗಳನ್ನು ಮಂಡಿಸಿದರೂ ಕೂಡ ಬಸವಾದಿ ಶರಣರ ವಚನ ಸಾಹಿತ್ಯವೇ ಅದ್ಭುತ ಅಂತ ನಾವು ಹೇಳ್ಬೋದು. ಅತ್ಯಂತ ಸರಳವಾದ ಭಾಷೆಯಲ್ಲಿ, ಸುಲಲಿತವಾದ ಭಾಷೆಯಲ್ಲಿ ವಚನಗಳನ್ನು ರಚನೆ ಮಾಡಿ ಮಕ್ಕಳ ಹಾಗೂ ಜಗತ್ತಿನ ಎಲ್ಲ ಅಂತರಂಗದ ಕೊಳೆಯನ್ನು ತೊಳಿಲಿಕ್ಕೆ ವಚನ ಸಾಹಿತ್ಯ ನಮಗೆ ಸಕಾಲಿಕ ಅಂತಾನೆ ಹೇಳ್ಬೋದು. ಮಕ್ಕಳಲ್ಲಿ ವಚನ ಪ್ರಜ್ಞೆ ಏಕೆ ಬೇಕು ಅಂತ ಹೇಳಿದ್ರೆ, ಇವತ್ತು ಸಂಸ್ಕಾರ ಕಡಿಮೆ ಆಗ್ತಾ ಇದೆ ಮಕ್ಕಳಲ್ಲಿ. ಶಾಲೆಗಳಲ್ಲಿ ಅಥವಾ ಮನೆಯಲ್ಲಿ ಮಕ್ಕಳು ತಂದೆ ತಾಯಿಗಳನ್ನು ಮಾತನ್ನು ಕೇಳದಂತಹ ಸ್ಥಿತಿಯ ಸಂದರ್ಭದಲ್ಲಿ ವಚನ ಸಾಹಿತ್ಯ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಅಂತಾನೆ ಹೇಳ್ಬೋದು. ವಚನ ಸಾಹಿತ್ಯ ಯಾಕೆ ಪರಿಹಾರ ಅಂತ ಹೇಳಿದ್ರೆ, ಅತ್ಯಂತ ಸರಳವಾದ ವಚನಗಳ ಮೂಲಕ ಮಕ್ಕಳ ಅಂತರಂಗದ ಅರಿವಿನ ಮಾರ್ಗವನ್ನು ಕಂಡುಕೊಳ್ಳಿಕ್ಕೆ, ಸಂಸ್ಕಾರದ ಚೌಕಟ್ಟಿನೊಳಗ ಮಕ್ಕಳು ಬೆಳೀಲಿಕ್ಕೆ ಈ ವಚನ ಸಾಹಿತ್ಯ ಇವತ್ತು ಅತ್ಯಂತ ಪ್ರಸ್ತುತ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಮಕ್ಕಳಲ್ಲಿ ಇವತ್ತು ಮೊಬೈಲ್ಗಳು ಜಾಸ್ತಿ ಆಗ್ತಾ ಇದೆ, ಅದು ಇವತ್ತು ಹೋಗಬೇಕು. ಅಧ್ಯಯನ ಪ್ರವೃತ್ತಿ ಜಾಸ್ತಿ ಆಗಬೇಕು, ಬಸವ ಪ್ರಜ್ಞೆ ಬೆಳಿಬೇಕು, ಶರಣರ ವಿಚಾರಧಾರೆಗಳು ಜಗತ್ತಿನಾದ್ಯಂತ ಹರಡಬೇಕು ಅನ್ನೋ ನಿಟ್ಟಿನಲ್ಲಿ ತಾಲೂಕು ಮಟ್ಟದ ವಚನ ಸ್ಪರ್ಧೆಯನ್ನು ನಾವು ಏರ್ಪಡಿಸಿದ್ದೇವೆ ಸರ್. ಮೇಲಿನೂ ಕೂಡ ಹೈಸ್ಕೂಲ್ ವಿಭಾಗದಲ್ಲಿ ಮಾಡ್ತಾ ಇದ್ದೇವೆ, ಕೆಳಗಿನ ಪ್ರಾಥಮಿಕ ವಿಭಾಗದಲ್ಲಿ ಆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಇದರ ಉದ್ದೇಶ ತಮಗೆಲ್ಲ ಗೊತ್ತಿದೆ. ಮಕ್ಕಳಲ್ಲಿ ಅರಿವಿನ ಮಾರ್ಗವನ್ನು ಕಂಡುಕೊಳ್ಳುವ ನಿಟ್ಟಿನಲ್ಲಿ ಇವು ಶರಣ ಸಾಹಿತ್ಯ ಜಗತ್ತಿನಾದ್ಯಂತ ಪಸರಿಸಿದೆ. ನಮ್ಮ ತಾಲೂಕಿನಲ್ಲಿ ಕೂಡ ಮಕ್ಕಳಲ್ಲಿ ಆ ಪ್ರಜ್ಞೆ ಬೆಳಿಬೇಕು ಅನ್ನೋ ಉದ್ದೇಶಕ್ಕೆ ನಾವು ಈ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ ಸರ್. ಶ್ರೀ ಗುರು ಬಸವಲಿಂಗಾಯ ನಮಃ. ಈ ಬಸವ ಜಯಂತ್ಯೋತ್ಸವದ ನಿಮಿತ್ತವಾಗಿ ಬಸವ ಸಮಿತಿ ಹಾಗೂ ಜಾಗತಿಕ ಲಿಂಗಾಯತ ಮಹಾಸಭಾದ ಘಟಕಗಳಿಂದ ನಾವು ಮಕ್ಕಳಿಗೆ ವಚನ ಸ್ಪರ್ಧೆಯ ಒಂದು ಇದನ್ನು ಇಟ್ಕೊಂಡಿದ್ದೀವಿ. ಕಾರಣ ಏನಂತಂದ್ರೆ, ಮಕ್ಕಳಲ್ಲಿ ಸಹಿತ ಈ ವಚನವನ್ನು ಅರಿಸ್ಕೊಳ್ತಕ್ಕಂಥ ಒಂದು ಮನೋಭಾವ ಬೆಳೀಲಿ ಅನ್ನೋಂಥ ಒಂದು ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿವಿ. ಹಿಂದೆ ಏನು ಒಂದು ಪರಿಸ್ಥಿತಿ ಈ ಜಗತ್ತಿನೊಳಗಿತ್ತು ಅನ್ನೋದಂದ್ರೆ, ಆ ಕಾಲದೊಳಗೆ ಸಂಸ್ಕೃತನ ಒಂದು ದೇವ ಭಾಷೆ, ಅದರೊಳಗನ ಅವನ್ನೆಲ್ಲ ಬರಿಬೇಕು ಅನ್ನೋಂಥ ಒಂದು ಸಾಹಿತ್ಯ ಬರೆದು ಜನಸಾಮಾನ್ಯರಿಗೆ ಅದರ ಒಂದು ತಿರುಳು ಮುಟ್ಟದೆ ಹೋಗಿತ್ತು. ಆ ಕಾರಣದಿಂದ ಬಸವಾದಿ ಶರಣರು 12ನೇ ಶತಮಾನದೊಳಗೆ ಅಚ್ಚುಕನ್ನಡದಲ್ಲಿ
ನಮ್ಮ ಆಡು ಭಾಷೆಯೊಳಗೆ ಈ ವಚನ ಸಾಹಿತ್ಯವನ್ನು ಬರೆದರು. ಅದರೊಳಗೆ ಎಲ್ಲ ಥರದ ವೇದ ಉಪನಿಷತ್ತಿನೊಳಗೆ ಏನಿತ್ತು ಅದಕ್ಕಿಂತ ಹೆಚ್ಚಿನ ಜ್ಞಾನವನ್ನು ಅವರು ಇದರೊಳಗೆ ಕೊಟ್ಟಾರ. ಅಂಥ ಒಂದು ಜ್ಞಾನ ಈ ಎಲ್ಲ ಮಕ್ಕಳಿಗೆ ಮುಟ್ಲಿ ಅನ್ನೋಂಥ ಉದ್ದೇಶದಿಂದ ನಾವು ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿವಿ. ಪ್ರತಿನಿತ್ಯ ನಮ್ಮ ಈ ಬಸವ ಭವನದೊಳಗೆ ಈ ಏಪ್ರಿಲ್ 9ರಿಂದ 20ರವರೆಗೆ ಸಾಯಂಕಾಲ 6:30ರಿಂದ ವಚನ ಶೂನ್ಯ ಸಂಪಾದನೆಯ ವಿಷಯವಾಗಿ ಇಲಕಲ್ಲಿನ ಅನ್ನದಾನೇಶ್ವರ ಶಾಸ್ತ್ರಿಗಳು ಪ್ರವಚನವನ್ನು ಮಾಡ್ತಾರೆ. ಆ ಪ್ರವಚನದೊಳಗೆ ಶಿಕ್ಷಕರು ಮತ್ತು ಎಲ್ಲ ಮಕ್ಕಳು ಆಸಕ್ತಿ ಇದ್ದಂಥವ್ರು ಭಾಗವಹಿಸಿರಿ. ಇದು ಎಲ್ಲರಿಗೂ ಮುಟ್ಲಿ ಅಂತ ಹೇಳಿ ನಮ್ಮ ಆಸೆ ಐತೆ. ಅದು ಸಕ್ಸಸ್ ಆಗಲಿ ಅಂತ ಹೇಳಿ ನಾನು ವಿಚಾರ ಮಾಡ್ತೀನಿ. ಇವತ್ತು ವಚನ ಬರೆಯುವಂಥ ಸ್ಪರ್ಧೆ ಇದು 893ನೆಯ ಬಸವ ಜಯಂತಿಯ ಪ್ರಯುಕ್ತವಾಗಿ ಬಸವ ಸಮಿತಿ ಕುಷ್ಟಗಿಯವರು ನಡೆಸಿರುವಂಥ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ವಿದ್ಯಾರ್ಥಿಗಳಿಗಾಗಿ ವಚನಗಳನ್ನು ಬರೆಯುವಂಥ ಒಂದು ಸ್ಪರ್ಧೆಯನ್ನು ಏರ್ಪಡಿಸಲಾಗಿದೆ. ಈ ಒಂದು ವಚನ ಸ್ಪರ್ಧೆಯಲ್ಲಿ ಭಾಗವಹಿಸಿದಂಥ ಮಕ್ಕಳಿಗೆ ಪ್ರಥಮ ಬಹುಮಾನವಾಗಿ ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೂ ಮತ್ತು ಪ್ರಾಥಮಿಕ ಶಾಲಾ ವಿದ್ಯಾರ್ಥಿಗಳಿಗೂ ಪ್ರಥಮ ಬಹುಮಾನ 5,001 ರೂಪಾಯಿ ಇದೆ. ಅದೇ ರೀತಿ ದ್ವಿತೀಯ ಬಹುಮಾನವಾಗಿ 3,001 ಇದೆ. ಅದೇ ತೃತೀಯ ಬಹುಮಾನವಾಗಿ 1,501 ರೂಪಾಯಿಗಳನ್ನ ಈ ರೀತಿ ಮಕ್ಕಳಲ್ಲಿ ನಮ್ಮ ವಚನಗಳ ಸಾರವನ್ನು, ವಚನಗಳ ಮಹತ್ವವನ್ನು ಅರಿಯಲಿಕ್ಕೆ ಅನುಕೂಲ ಆಗಲಿ ಅನ್ನುವಂಥ ದೃಷ್ಟಿಯಿಂದ ನಮ್ಮ ಬಸವ ಸಮಿತಿ ಮತ್ತು ಜಾಗತಿಕ ಲಿಂಗಾಯತ ಸಮಿತಿಯವರು ಈ ಒಂದು ಸ್ಪರ್ಧೆಯನ್ನು ಏರ್ಪಡಿಸಲಾಗಿದೆ. ಈ ಸ್ಪರ್ಧೆಯಲ್ಲಿ ಭಾಗವಹಿಸಿದಂಥ ಸುಮಾರು 200ರಿಂದ 300 ವಿದ್ಯಾರ್ಥಿಗಳು ಭಾಗವಹಿಸಿರುವಂಥ ಒಂದು ಸಂದರ್ಭವನ್ನು ನಾವು ಈಗ ನೋಡ್ತಾ ಇದ್ದೀವಿ. ಎಲ್ಲ ಮಕ್ಕಳಿಗೂ ಕೂಡ ಆ ವಚನಗಳ ಸಾರವನ್ನು ಅರಿಯಲಿಕ್ಕೆ ಮತ್ತು ಶರಣರ ಬಗ್ಗೆ ಅರಿವನ್ನು ಮೂಡಿಸಿಕೊಳ್ಳುವಂಥ ಒಂದು ಮಹತ್ವಪೂರ್ಣವಾಗಿರುವಂಥ ವಿಷಯವನ್ನು ನಮ್ಮ ಬಸವ ಸಮಿತಿ ಕುಷ್ಟಗಿಯವರು ಅನುಕೂಲ ಮಾಡಿಕೊಟ್ಟಿದ್ದಾರೆ ಅಂತ ಹೇಳ್ತಾ ನಮ್ಮೆಲ್ಲರಿಗೂ ನಮಸ್ಕಾರ, ಧನ್ಯವಾದ. 893ನೇ ಬಸವ ಜಯಂತಿ ಉತ್ಸವ ಅಂಗವಾಗಿ ಬಸವ ಸಮಿತಿ ಕುಷ್ಟಗಿ ಮತ್ತು ಜಾಗತಿಕ ಹಿಂದೂ ಮಹಾಸಭೆಯ ಸಹಯೋಗದಲ್ಲಿ ಶೂನ್ಯ ಪೀಠದ ಬಸವ ತತ್ವ ಅನ್ನೋ ಕಾರ್ಯಕ್ರಮವನ್ನು ಏಪ್ರಿಲ್ 9ರಿಂದ ಏಪ್ರಿಲ್ 20ರವರೆಗೆ ಪ್ರವಚನ ಕಾರ್ಯಕ್ರಮ ಹಾಕಿಕೊಳ್ಳಲಾಗಿದೆ. ಅದೇ ರೀತಿ ಇವತ್ತು ಅಂದರೆ 12/4/2026 ರವಿವಾರದಂದು ಪ್ರೌಢಶಾಲಾ ಮಕ್ಕಳು ಮತ್ತು ಈ ಪ್ರೈಮರಿ ಸ್ಕೂಲ್ ವಿದ್ಯಾರ್ಥಿಗಳಿಗಾಗಿ ವಚನ ಕಂಠಪಾಠ ಸ್ಪರ್ಧೆ. ಆ ವಚನ ಕಂಠಪಾಠ ಮಾಡಿದ್ದನ್ನು ಅವರು ಬರೆದು ನೀಡಬೇಕು. ಅದಕ್ಕೆ ಪ್ರೌಢಶಾಲಾ ವಿಭಾಗಕ್ಕೂ ಮತ್ತು ಪ್ರಾಥಮಿಕ ಶಿಕ್ಷಣ ವಿಭಾಗಕ್ಕೂ ಬೇರೆ ಬೇರೆಯಾದ ಒಂದು ಬಹುಮಾನ ಕೊಡಲಾಗುತ್ತದೆ. ಪ್ರಥಮ ಬಹುಮಾನವಾಗಿ 5,001, ಎರಡನೇ ಬಹುಮಾನ 3,001, ಮೂರನೇ ಬಹುಮಾನ 1,501 ಒಂದು ಬಹುಮಾನವನ್ನು ಆ ಪ್ರತಿಭಾವಂತ ಮಕ್ಕಳಿಗೆ ನೀಡಲಾಗುತ್ತದೆ. ಈ ಒಂದು ಪ್ರಸ್ತುತ ಸಮಯದಲ್ಲಿ ಮಾನವೀಯ ಮೌಲ್ಯಗಳನ್ನು ಕಳೆದುಕೊಳ್ಳುತ್ತಿರುವ ಈ ಸಮಯದಲ್ಲಿ ನಾವು ಶರಣರ ಸಂಸ್ಕೃತಿ ಏನು ಸಮ ಸಂಸ್ಕೃತಿ ಅನ್ನೋದಿತ್ತು ಅದನ್ನು ನಾವು ಇವತ್ತು ಸಮಾಜದಲ್ಲಿ ತರಬೇಕಾಗಿದೆ. ಸಮಾಜದಲ್ಲಿರುವಂಥ ಅಜ್ಞಾನವನ್ನು ಹೋಗಲಾಡಿಸಬೇಕಾಗಿದೆ. ಹೇಗೆ ಬಸವಣ್ಣವರು 12ನೇ ಶತಮಾನದಲ್ಲಿ ಆ ಮೌಢ್ಯತೆ, ವರ್ಗರಹಿತ, ಲಿಂಗರಹಿತ, ಒಂದು ಬಡವ ಮೇಲು ಕೀಳೆಂಬ ಜಾತಿಯನ್ನು ದೂರ ಮಾಡಿದ್ರು, ಅಲ್ಲಿ ಅನುಭವ ಮಂಟಪವನ್ನು ಸ್ಥಾಪಿಸಿದ್ರು. ಮತ್ತು ಅದೇ ಮುಖವಾಗಿ ವಚನಗಳ ಮುಖಾಂತರ ಜನರ ಅಜ್ಞಾನವನ್ನು ದೂರ ಮಾಡೋಕ್ಕೋಸ್ಕರ ಜ್ಞಾನ ಸುಧೆಯನ್ನು ಹರಿಸಿದರು. ಮತ್ತು ಅವರು ತಮ್ಮ ಶರಣರೆಲ್ಲರೂ ತಮ್ಮ ಆತ್ಮ ಕಲ್ಯಾಣಕ್ಕಿಂತ ಲೋಕ ಕಲ್ಯಾಣಕ್ಕಾಗಿ ಶ್ರಮಿಸಿದರು. ಶರಣರು ಅರಿವು, ಆಚಾರ, ಅನುಭವಕ್ಕೆ ಒತ್ತು ಕೊಟ್ಟರು. ಅರಿವು ಅಂದರೆ ಇವತ್ತಿನ ನಾವು ಅಷ್ಟಾವರಣಗಳಂತ ಹೇಳ್ತೀವಿ. ಗುರುಲಿಂಗ ಜಂಗಮ, ಪಾದೋದಕ ಪ್ರಸಾದ, ರುದ್ರಾಕ್ಷಿ ಮಂತ್ರ, ಅದೇ ರೀತಿ ಪಂಚಾಚಾರ್ಯಗಳು, ಅದೇ ರೀತಿ ಚಟಸ್ಥಲಗಳು, ಇವೆಲ್ಲವೂ ಲಿಂಗಾಯತ ಧರ್ಮದಲ್ಲಿ ಮುಖ್ಯವಾಗುತ್ತವೆ. ನಾವು ಲಿಂಗಾಯತರಿಂದ ಹೇಳ್ಕೊಳ್ಬೇಕಾದ್ರೆ ಬರೀ ಒಂದು ಲಿಂಗವನ್ನು ಎದೆಯ ಮೇಲೆ ಹಾಕಿದರಷ್ಟೇ ಸಾಲದು. ಈ ಒಂದು ಅಷ್ಟಾವರಣಗಳನ್ನು, ಪಂಚಾಚಾರಗಳನ್ನು ಮತ್ತು ಶಟಸ್ಥಗಳನ್ನು ಯಾರು ತಮ್ಮ ಜೀವನದಲ್ಲಿ ಒಂದು ಅನುಸರಿಸುತ್ತಾರೋ ಅವನೇ ನಿಜವಾದ ಲಿಂಗಾಯತ ಅಂತ
ನಾವು ತಿಳ್ಕೊಳ್ಬೇಕಾಗೈತೆ. ಅಂತ ಶರಣ ಸಂಸ್ಕೃತಿಯನ್ನು ಇವತ್ತು ಸಮಾಜದಲ್ಲಿ ನಾವು ರೂಢಿಸ್ಕೊಳ್ಬೇಕಾಗೈತೆ. ಬಸವಣ್ಣವರು ಹಾಕಿಕೊಟ್ಟ ಕಾಯಕವೇ ಕೈಲಾಸ ಆಗುವುದು, ಅಥವಾ ಇಷ್ಟಲಿಂಗ ಪೂಜೆ ಆಗುವುದು, ಅಥವಾ ಗುರುಲಿಂಗ ಜಂಗಮ ಸೇವೆ ಆಗುವುದು, ಹೀಗೆ ಇವೆಲ್ಲ ಅನೇಕ ರೀತಿಯ ಒಂದು ಸುಧಾರಣೆಯನ್ನು ತಂದು ಸಮಾಜದ ಅಂತಜ ವ್ಯಕ್ತಿಯನ್ನು ಕೂಡ ಅವರು ಮೇಲೆತ್ತಲು ಪ್ರಯತ್ನ ಮಾಡಿದರು. ಅಂತ ಒಂದು ಶರಣ ಸಮಾಜ ಸಂಸ್ಕೃತಿಯನ್ನು ಇವತ್ತು ನಾವು ತರಬೇಕಾಗಿದೆ. ಅಂತ ಶ್ರಮ ಸಂಸ್ಕೃತಿಯನ್ನು ನಾವು ಅದನ್ನು ಅನುಸರಿಸ್ಕೊಂಡು ಹೋಗಬೇಕು. ನಮ್ಮ ಮಕ್ಕಳಲ್ಲಿ ಆ ಶರಣರ ವಚನಗಳನ್ನು ಹೇಳುವ ಇದು ತಿಳ್ಕೋಬೇಕು. ಅದರ ಅರ್ಥ ತಿಳ್ಕೊಂಡು ಅದನ್ನು ಮುಂದುವರಿಸ್ಕೊಂಡು ಹೋಗ್ಬೇಕಂತಿದ್ದು